ಹಾಯ್ ಗಾಯ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ಚೇಂಜ್. ಅಂಡ್ ಈ ಬ್ಯಾಕ್ ಗ್ರೌಂಡ್ ಬಂದು ನಮ್ಮ ಮಂಡ್ಯ ಮನೆ ಬ್ಯಾಕ್ ಗ್ರೌಂಡ್. ಸೊ ಮಂಡ್ಯಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಮಂಡ್ಯಕ್ಕೆ ತುಂಬ ಟೈಮ್ ಆದಮೇಲೆ ಮಂಡ್ಯಕ್ಕೆ ಬಂದಿರೋದು ನಾವು. ಲಿಟ್ರಲಿ ಹೇಳಬೇಕು ಅಂದರೆ ಒಂದು 3 ರಿಂದ 4 ತಿಂಗಳಾಗಿದೆ. ಬೀಗ್ರೂಟನೇ ಲಾಸ್ಟ್ ನಾವು ಮಂಡ್ಯಕ್ಕೆ ಬಂದು ಇದ್ದಿದ್ದು. ಆವಾಗ ಬೀಗ್ರೂಟ ಡಿಸೆಂಬರ್ ಅಂದರೆ. ಮತ್ತೆ ನನಗೆ ಇನ್ನೊಂದು ಕಾಮೆಂಟ್ ಬಂದಿತ್ತು, ನಾನು ರೀಸೆಂಟ್ಲಿ ಹೇಳಿದೆ ನಾನು ಹೋಗೇ ಇಲ್ಲ ನಮ್ಮ ಅತ್ತೆ ಮನೆಗೆ ಅಂತ ಹೇಳಿದಾಗ, ಯಾಕೆ ಇಲ್ಲ ಅದಕ್ಕಲ್ಲ, ಕೃತಿಕಾ ಮತ್ತು ಸುಮಂತ್ ಬಂದಿದ್ರಲ್ಲ ಆವಾಗ ಬೀಗ್ರೂಟ ಆದಮೇಲೆ ಇವಾಗಲೇ ಅವ್ರನ್ನ ನೋಡ್ತಾ ಇರೋದು ಅಂದಾಗ, ಯಾಕೆ ಸುಳ್ಳು ಹೇಳ್ತೀರಾ, ಬೀಗ್ರೂಟ ಆದಮೇಲೆ ಇವಾಗಲೇ ನೋಡ್ತಾ ಇರೋದು ಅಂತ. ನಿಮ್ಮ ಮನೆಗೆ ಬಂದಿದ್ರು ತಾನೇ ಅವರು ಅಂತಂದರು. ಸೊ ಅವರು ನಮ್ಮ ಮನೆಗೆ ಬಂದಿದ್ದು ಅವ್ರ ಮದುವೆ ಆದಮೇಲೆ, ಅಂದರೆ ನವಂಬರಲ್ಲಿ ಅವ್ರ ಮದುವೆ ಆಗಿದ್ದು, November 11. ಆ್ಯಂಡ್ ಅದು ಮದುವೆ ಆಗಿ ನೆಕ್ಸ್ಟ್ ವೀಕ್ ಅವ್ರು ನಮ್ಮ ಮನೆಗೆ ಬಂದಿದ್ದು. ಅದಾದಮೇಲೆ ನಾವು ಮೀಟ್ ಮಾಡಿದ್ದು ಬೀಗ್ರೂಟಕ್ಕೆ. ಬೀಗ್ರೂಟ ಆಗಿದ್ದು December 26. ಸೊ ತುಂಬ ಟೈಮ್, ಒನ್ ಮಂತ್ ಗ್ಯಾಪ್ ಇತ್ತು ಮದುವೆಗೂ ಮತ್ತು ಬೀಗ್ರೂಟಾಗೂ, 1.5 ಮಂತ್ ಗ್ಯಾಪ್ ಇತ್ತು. ಸೊ ಅದಕ್ಕೇ ನಾನು ಹಾಗೆ ಹೇಳಿದ್ದು. ಆ್ಯಂಡ್ ಬೀಗ್ರೂಟ ಆದಮೇಲೆ ನಾವು ಆವಾಗಲೇ ಸುಮಂತ್ ಮತ್ತು ಕೃತಿಕಾನ ನೋಡಿದ್ದು. ಸೊ ಅದಕ್ಕೆ ಆ ಥರ ಹೇಳಿದ್ದು. ಬಟ್ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋರು ಇರ್ತೀರಾ, ಅದಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಟೈಮ್ ಆದಮೇಲೆ ನಾವು ಮಂಡ್ಯಕ್ಕೆ ಬಂದಿದ್ದೀವಲ್ಲ, ಒಂಥರ ಚೆನ್ನಾಗಿ ಅನಿಸ್ತೈತೆ. ಬಟ್ ಒಂದೇ ಏನಪ್ಪ ಅಂದರೆ, ಸಿಕ್ಕಾಪಟ್ಟೆ ಸೆಕೆ ಇದೆ ಮಂಡ್ಯದಲ್ಲಿ, ತಡ್ಕೊಳಕ್ಕಾಗ್ತಾಯಿಲ್ಲ ಅಷ್ಟು ಸೆಕೆ. ಲೈಕ್ ಅಂದರೂ ಅವಾಗವಾಗ ರಾತ್ರಿ ಹೊತ್ತು ಮಳೆ ಬೀಳ್ತಾ ಇರುತ್ತಂತೆ. ಹೊರಗಡೆ ಹೋದರೆ ತುಂಬ ತಣ್ಣಗೆ ಗಾಳಿ ಬೀಸುತ್ತೆ. ಬಟ್ ಮನೆ ಒಳಗಡೆ ಫುಲ್ ಮೇಲ್ಗಡೆ ಇದು ಲೈಕ್ ಮೇಲ್ಗಡೆ ಇನ್ನೊಂದು ಮನೆ ಇಲ್ಲ ಅಲ್ವಾ. ಸೊ ಈ ಫುಲ್ ಫ್ಲೋರ್ ಅಂದರೆ ತಾರ್ಸಿ ಅಂತ ಏನಂತಾರಲ್ಲ, ಫುಲ್ಲು ಹೀಟ್ ಆಗಿಬಿಟ್ಟಿರುತ್ತೆ. ರಾತ್ರಿ ಹೊತ್ತು ಅದ್ರದ್ದು ಹಬೆ ಬರ್ತಾ ಇರುತ್ತೆ. ಸೊ ಸೆಕೆ ಸಖತ್ತು. ನಾವು ಬೆಂಗಳೂರಲ್ಲಿ ಇದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಅಂತ ಅನಿಸುತ್ತೆ. ಆ್ಯಂಡ್ ಬನ್ನಿ, ಇವತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತೇನಪ್ಪ ಅಂದರೆ, ಕಂಪ್ಲೀಟ್ ಫ್ಯಾಮಿಲಿ ಎಲ್ಲರೂ ಹೋಗಿ ದೇವ್ರು ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಟ್ ಕೃತಿಕಾ ಒಬ್ಬರು ಮಿಸ್ಸಿಂಗು, ಕೃತಿಕಾ ಬರೋ ಹಾಗಿಲ್ಲ. ಸೊ ಅದಕ್ಕೆ ಅವ್ರು ಬರ್ತಾ ಇಲ್ಲ. ಅದರಂತೆ ಎಲ್ಲ ಶಾರದಾಗ ಅವರು ಕೂಡ ಆನ್ ದ ವೇ ಇದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಸೊ ದೇವರು ಅಂದರೆ ಇಲ್ಲಿ ಭೂಮಿ ಸಿದ್ದಪ್ಪ ಅಂತ ಇದ್ದಾರೆ. ಮಂಡ್ಯದಲ್ಲಿರೋರಿಗೆ ಗೊತ್ತಿರುತ್ತೆ, ಭೂಮಿ ಸಿದ್ದಪ್ಪನ ದೇವಸ್ಥಾನ ಇದೆ. ನನ್ನ ಬೀಗ್ರೂಟ ಆಗಿದ್ದು ಅದೇ ದೇವಸ್ಥಾನದಲ್ಲೇ ಪಕ್ಕನೇ ಚೌಟ್ರಿ ಇದೆ. ಸೊ ಅಲ್ಲೇ ಭೂಮಿ ಸಿದ್ದಪ್ಪನಿಗೆ ಮೇಯ್ನ್ ಆಗಿ ಮರಿ ಹೊಡೆದು ಬೀಗ್ರೂಟ ಮಾಡಿದ್ದು. ಸೊ ಅದು ಬಂದು ನಾವು ವರ್ಷ ಮಾಡ್ಕೊಂಬರ್ಬೇಕು. ಅದು ಹೇಗಪ್ಪ ಅಂದರೆ, ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಅಲ್ಲಿ ಜಾತ್ರೆ ನಡೆಯುತ್ತೆ. ಆವಾಗ ಅಲ್ಲಿ ಹೋಗ್ಬಿಟ್ಟು ನಾವು ಅಡುಗೆ ಎಲ್ಲ ಮಾಡ್ಕೊಂಬರ್ಬೇಕು. ಬಟ್ ನಾವು ಇವಾಗ ಲಾಸ್ಟ್ ವೀಕ್ ತಾನೇ ಆಯಿತು, ಅದು ನಾವು ಬರೋಕ್ಕಾಗಿರಲಿಲ್ಲ. ಬಿಕಾಸ್ ಸಿಂಬಾಗೂ ತುಂಬ ಹುಷಾರಿರಲಿಲ್ಲ. ಆ್ಯಂಡ್ ಮಿಡ್ ವೀಕಲ್ಲಿ ಬಂದಿತ್ತು ಅದು. ಸೊ ಪುನೀತ್ಗೂ ಮತ್ತು ಹೇಮಂತಣ್ಣ, ಸುಮಂತ್ ಯಾರಿಗೂ ರಜೆ ಇರಲಿಲ್ಲ. ಸೊ ಅದಕ್ಕೆ ಸಂಡೇ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ನಾವು ಹೋಗ್ತಾ ಇರೋದು ಸಂಡೇ. ಸೊ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ವಿತ್ ಫ್ಯಾಮಿಲಿ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಬನ್ನಿ ಬ್ಲಾಗ್ನ ಹಾಗೆಯೇ ಸ್ಟಾರ್ಟ್ ಮಾಡೋಣ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡಿದ ಕೆಲಸ ಬಂದು ಹೋಗ್ಬಿಟ್ಟು ಪಲಾವ್ ಮಾಡಿದ್ದು. ಬಿಕಾಸ್ ನಾವು ಬೇಗನೆ ಹೋಗಬೇಕು. ಟೈಮ್ ಇವಾಗ ಆಲ್ರೆಡಿ 7:45 ಆಗ್ತಿದೆ. ಆ್ಯಂಡ್ ಆಲ್ರೆಡಿ ನನ್ನ ಪಲಾವ್ ಕುಕ್ಕರಲ್ಲಿ ರೆಡಿ ಆಗ್ತಾ ಇದೆ. ಸೊ ಇವಾಗ ಖಾರ ರುಬ್ಕೋತಾ ಇದ್ದೀನಿ. ಚಿಕನ್ ಸಾಂಬಾರು ಮತ್ತು ಚಿಕನ್ ಚಾಪ್ಸ್ ಮಾಡಬೇಕು. ಸೊ ಅದಕ್ಕೆ ಖಾರ ಎಲ್ಲ ರುಬ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಹಾಗೆಯೇ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಒಂದೊಂದಾಗಿ, ಆಮೇಲೆ ರೆಡಿ ಆಗೋಣ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಬೇಕು. ಸೊ ಯೂಶ್ವಲಿ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಫೇಸ್ ತುಂಬ ಡಲ್ಲಾಗಿ ಕಾಣಿಸುತ್ತೆ. ಮತ್ತು ಈ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇರುತ್ತಲ್ಲ, ಮೂಗ್ ಮೇಲೆ ಸ್ಪೆಷಲಿ, ಮತ್ತು ಈ ಏರಿಯಾಸ್ ಇಲ್ಲೆಲ್ಲ ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಇರುತ್ತೆ. ಹಾಗೂ ಫ್ರೀ ರ್ಯಾಡಿಕಲ್ಸ್ ಇಂದೆಲ್ಲ ಸ್ಕಿನ್ ತುಂಬಾ ಡಲ್ಲಾಗಿ ಕಾಣಿಸುತ್ತೆ ಅಂತ. ಸೊ ಈ ಥರ ಪ್ರಾಬ್ಲಮ್ ಇರೋರು ಒಂದು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾನು ಸಜೆಸ್ಟ್ ಮಾಡೋದು ಬಂದು ಹಿಮಾಲಯದು ಈ ಒಂದು ಬ್ರೈಟನಿಂಗ್ ವೈಟಮಿನ್ ಸಿ ಫೇಸ್ ವಾಶ್. ಸೊ ಈ ಒಂದು ಫೇಸ್ ವಾಶ್ ಬಂದು ನಮ್ಮ ಸ್ಕಿನ್ ನ ತುಂಬಾ ಜಾಸ್ತಿ ಓವರ್ ಡ್ರೈ ಮಾಡೋದಿಲ್ಲ, ಒಂಥರ ಇನ್ಸ್ಟೆಂಟ್ ಆಗಿ ವೈಟಮಿನ್ ಸಿ ಬೂಸ್ಟ್ ಮಾಡುತ್ತೆ. ಹಾಗೂ ಗೈಸ್ ಇದನ್ನ ಯೂಸ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ 3 ಸ್ಟೆಪ್ಸ್ ಬನ್ನಿ ತೋರಿಸ್ತೀನಿ. ಫಸ್ಟ್ ನಿಮ್ಮ ಫೇಸ್ನ ಒಂದು ಸ್ವಲ್ಪ ವೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಅಮೌಂಟ್ ಆಫ್ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಆರೆಂಜ್ ಫೇಸ್ ವಾಶ್ನ ತಗೊಳ್ಳಿ. ಸೊ ಇದನ್ನು ಕ್ಲೀನಾಗಿ ನಿಮ್ಮ ಕೈಯಲ್ಲಿ ರಬ್ ಮಾಡಿಕೊಂಡು, ಅದಾದಮೇಲೆ ನಿಮ್ಮ ಫೇಸಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಅದನ್ನು ಈ ಥರ ಅಪ್ಲೈ ಮಾಡಿಕೊಂಡು ಲೈಕ್ ನೀಟಾಗಿ ಮಸಾಜ್ ಮಾಡ್ತಾ ಹೋಗಿ. ಅದಾದಮೇಲೆ ಮತ್ತೆ ಲ್ಯೂಕೋಮ್ ವಾಟರಲ್ಲಿ ನೀವು ಫೇಸ್ ವಾಶ್ನ ಮಾಡ್ಕೋಬೋದು. ಸೊ ಡಿಫ್ರೆನ್ಸ್ ಅಂತೂ ಫಸ್ಟ್ ವಾಶಿಂದನೇ ಗೊತ್ತಾಗುತ್ತೆ. ಈ ಒಂದು ಫೇಸ್ ವಾಶ್ ತುಂಬಾ ಓವರ್ ಡ್ರೈ ಮಾಡದಂತೆ ಸ್ಕಿನ್ನ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ.
ಹಾಗೂ ಇದರಲ್ಲಿ ನ್ಯಾಚುರಲ್ ಸೆಲ್ಯುಲೋಸ್ ಬೀಡ್ಸ್ ಇರೋದ್ರಿಂದ ಡೆಲಿಕೇಟ್ಲಿ ನಮ್ಮ ಡೀಪ್ ಸೀಟೆಡ್ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುತ್ತೆ. ಹಾಗೂ ಇದು ಬಂದು 3 ವೇರಿಯಂಟ್ಸ್ ಅಲ್ಲಿ ಬರುತ್ತೆ, ಆರೆಂಜ್, ಬ್ಲೂಬೆರಿ ಹಾಗೂ ಸ್ಟ್ರಾಬೆರಿ. ಸೊ ಗೈಸ್ ನೋಡಿದ್ರಲ್ಲ, ಇವಾಗ ನೀವು ಫಸ್ಟ್ ಹಾಫ್ ಆಫ್ ದ ವಿಡಿಯೋ ನೋಡಿದ್ರೆ ನನ್ನ ಸ್ಕಿನ್ ಒಂಥರ ತುಂಬಾ ಡಲ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ನೋಡಿ ನನ್ನ ಸ್ಕಿನ್ ಮೇಲೆ ಅದೊಂದು ಗ್ಲೋ ಇದೆ. ಮತ್ತೆ ಈ ಡ್ರೈ ಸ್ಕಿನ್ಸ್ ಎಲ್ಲ ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿದೆ ಒಂದು ಲೈಕ್ ಫಸ್ಟ್ ವಾಶ್ ಅಲ್ಲಿ ಅಂತಾನೆ ಹೇಳುವುದು. ಸೊ ತುಂಬಾನೇ ಚೆನ್ನಾಗಿದೆ. ಮತ್ತೆ ನನ್ನ ಸ್ಕಿನ್ ಮೇಲೆ ಅದೊಂದು ಕೋಲ್ಡ್ ಆಗಿ ಒಂಥರ ತಣ್ಣಗೆ ಅನಿಸ್ತಿದೆ, ತುಂಬಾ ತಣ್ಣಗೆ ಫೀಲ್ ಆಗ್ತಿದೆ. ಆ್ಯಂಡ್ ಇದು ಬಂದು ಪ್ಯಾರಾಬಿನ್ ಹಾಗೂ ಸಿಲಿಕಾನ್ ಫ್ರೀ ಕೂಡ ಇದೆ. ಸೊ ಆರಾಮಾಗಿ ನೀವು ನಿಮ್ಮ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ಬೋದು. ಡೈಲಿ ಒಂದು 2 ಸತಿ ಯೂಸ್ ಮಾಡಿದ್ರೆ ನಿಮಗೆ ಅದ್ರ ಡಿಫ್ರೆನ್ಸ್ ಆಟೋಮ್ಯಾಟಿಕ್ ಆಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ನಮ್ಮ ಈ ಒಂದು ಫೇಸ್ ಸ್ಕಿನ್ಗೆ ಬೆಸ್ಟ್ ಫ್ರೆಂಡ್ ತರಾನೇ ಆಕ್ಟ್ ಆಗುತ್ತೆ ಈ ಒಂದು ಫೇಸ್ ವಾಶ್. ಸೊ ಗೈಸ್, ಈ ಒಂದು ಫೇಸ್ ವಾಶ್ ಬಂದು ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಹಿಮಾಲಯದ್ದು ಅಫಿಷಿಯಲ್ ವೆಬ್ಸೈಟ್ ಮತ್ತೆ ಆ್ಯಪ್ ಅಲ್ಲಿ ಕೂಡ ಸಿಗುತ್ತೆ. ಪ್ರತಿಯೊಂದ್ರದ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಈ ಫೇಸ್ ವಾಶ್ ಆದಮೇಲೆ ಇದರದ್ದೇ ಒಂದು ಹಿಮಾಲಯದ ಒಂದು ಆರೆಂಜ್ ಸೀರಮ್ ಬರುತ್ತೆ. ಸೊ ಅದನ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ ಇನ್ನಷ್ಟು ತುಂಬ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡೇ ಬೈ ಡೇ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾರಿಗೆಲ್ಲ ತುಂಬ ಈ ಥರ ಡಲ್ ಸ್ಕಿನ್ ಇದೆ, ತುಂಬ ಡೆಡ್ ಸ್ಕಿನ್ಸ್ ಇದೆ ಅಂತಂದರೆ ಡೆಫಿನೆಟ್ಲಿ ಈ ಒಂದು ಫೇಸ್ ವಾಶ್ನ ಟ್ರೈ ಮಾಡಿ. ನೀವು ಲೈಕ್ ಫ್ರಮ್ ದ ಡೇ 3 ಇಂದಾನೆ ಡಿಫ್ರೆನ್ಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಗೈಸ್ ಇಲ್ಲಿ ನೋಡ್ಬೋದು ಹೊರಗಡೆ ಈ ರೀತಿಯಾಗಿ ರಂಗೋಲಿ ಹಾಕಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಸುಮ್ಮನೆ ಏನೋ ಒಂದು ಚುಕ್ಕೆ ಇಟ್ಬಿಟ್ಟು ರಂಗೋಲಿ ಹಾಕೋಕ್ಕೆ ಅಂತ ಹೋದೆ, ಅದು ಈ ಥರ ಬಂತು ಕೊನೆಗೆ. ಆ್ಯಂಡ್ ಇದೊಂದು ಇನ್ನೊಂದು ಗೇಟ್ ಹತ್ರ ಈ ಥರ ರಂಗೋಲಿ ಹಾಕಿದೆ. ಸೊ ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಒಂದು 6:30-7 ಗಂಟೆಗೆಲ್ಲ 6:30 ಅಷ್ಟರಲ್ಲಿ ಎದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿ ಮತ್ತು ಖಾರ ಎಲ್ಲ ರುಬ್ಕೋಬೇಕಿತ್ತಲ್ಲ. ಸೊ ಖಾರ ಎಲ್ಲ ಕೂಡ ರುಬ್ಕೋತಿದ್ದೆ. ಅಮ್ಮ ಇಲ್ಲಿ ಬಂದು ಪ್ರತಿಯೊಂದೂ ತೆಗೆದಿಡ್ತಾಯಿದ್ರು ಅಡುಗೆಗೆ ಅಂತ. ಅಲ್ಲಿ ಅಡುಗೆ ಮಾಡ್ತೀವಿ ಅಂದಮೇಲೆ ಏನೆಲ್ಲ ಸಾಮಾನುಗಳು ಬೇಕು ಅದೆಲ್ಲನೂ ಕೂಡ ತೆಗೆದಿಡ್ತಾಯಿದ್ರು. ಆ್ಯಂಡ್ ನಾನು ಇವಾಗ ಇಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಶಾರದಾಕ್ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ, ಮತ್ತು ಅವ್ರು ಬಂದಮೇಲೆ ಹೊರಟು ಬಿಡೋಣ ಅಂತ ಅಂದ್ಕೊಂಡು ಬೇಗ ಕೆಲಸಗಳನ್ನ ಮಾಡ್ಕೊತಾ ಇದ್ವಿ. ಓಕೆ ಗೈಸ್, ಸ್ನಾನ ಆಯಿತು ಆ್ಯಂಡ್ ಸ್ಯಾರಿ ಕೂಡ ಉಟ್ಕೊಂಡಿದ್ದಾಯಿತು, ಕೆಲಸ ಕೂಡ ಎಲ್ಲ ಆಯಿತು, ಎಲ್ಲ ರುಬ್ಬಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೈಮ್ 10:30 ಆಯಿತು. ಇನ್ನೂ ಶಾರದಾಕ್ ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟು ಅವ್ರು ಬಂದ ತಕ್ಷಣ ಹೊರಡಬೇಕು ಅಷ್ಟೇ. ಸೊ ನಂದು ಏನೇ ಇದ್ರೂ ನಾನು ಇದರಲ್ಲಿ ತೊಗೊಂಬಂದ್ಬಿಡ್ತೀನಿ ಪೌಚಲ್ಲಿ, ಯಾವಾಗಲೂ ತೋರಿಸ್ತೀನಲ್ವ. ಸೊ ಆ ಪೌಚಲ್ಲಿ ತಂದುಬಿಡ್ತೀನಿ. ಆ್ಯಂಡ್ ಬನ್ನಿ ಕ್ವಿಕ್ಕಾಗಿ ನಾನು ಯಾವ ರೀತಿಯಾಗಿ ರೆಡಿ ಆಗ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೀವು ಡೈಲಿ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ತುಂಬ ನನಗೆ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್ ಬಂದು ಈ ಮಿನಿಮಲಿಸ್ಟ್ದು ಮಾಯ್ಶ್ಚರೈಸರ್, ಮತ್ತು ಸೀರಮ್ ಬಂದು ಮಿನಿಮಲಿಸ್ಟೇ ಸೀರಮ್ನ ಯೂಸ್ ಮಾಡ್ತೀನಿ. ನನಗೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ, ಮತ್ತು ನನ್ನ ಫೇಸಲ್ಲಿ ಆ ಸ್ಪಾಟ್ಸ್ ಎಲ್ಲ ತುಂಬ ಕಡಿಮೆ ಆಗಿದೆ, ಫೇಸ್ ತುಂಬ ಕ್ಲಿಯರ್ ಅಂತ ಅನಿಸುತ್ತೆ ಅಂತ ಫೀಲ್ ಆಗ್ತಿದೆ. ಸೊ ಇದನ್ನು ಸ್ವಲ್ಪ ಟೈಮ್ ಆಲ್ಮೋಸ್ಟ್ ಒಂದು ನನ್ನ ಬರ್ಡೇ ಟೈಮಿಂದನೂ ಲೈಕ್ ಫೆಬ್ರವರಿಯಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನಂಗೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಪಾಂಡ್ಸ್ದು ಒಂದು ಜೆಲ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದು ಕೂಡ ಅಷ್ಟೇ ಒಳ್ಳೆ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ, ಮತ್ತು ಮಾಯಿಶ್ಚರ್ಡ್ ಆಗಿರುತ್ತೆ ಸ್ಕಿನ್ ಯಾವಾಗ್ಲೂ. ಆ್ಯಂಡ್ ಮಂಡ್ಯಕ್ಕೆ ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಬೇಕೇ ಬೇಕು, ತುಂಬಾ ಜಾಸ್ತಿ ಡ್ರೈ ಮತ್ತು ಟ್ಯಾನ್ ಆಗುತ್ತೆ. ಸೊ ಡೈರಿ ಕ್ರೀಮಲ್ಲಿ ಓಲಿ ಕ್ರೀಮ್ನ ಯೂಸ್ ಮಾಡ್ತೀನಿ. ಅದನ್ನೇ ನನ್ನ ಫೇಸ್ಗೆ ಮತ್ತು ನನ್ನ ನೆಕ್ ಏರಿಯಾಗೆ ಎಲ್ಲ ಪ್ರತಿಯೊಂದೂ ಅದನ್ನೇ ಹಚ್ಚೋದು. ಆ್ಯಂಡ್ ಲಾಸ್ಟಲ್ಲಿ ಒಂದು ಬಿಂದಿ ಇಟ್ಕೊಂಡು ಒಂದು ಸ್ವಲ್ಪ ಕಾಜಲ್ ಹಾಕ್ಕೊಂಡು ರೆಡಿ ಆದೆ. ಆ್ಯಂಡ್ ತಲೆಗೆ ಬಂದುಬಿಟ್ಟು ಈ ಸ್ಟ್ರೀಕ್ಸ್ದು ಈ ಒಂದು ಇದನ್ನು ಯೂಸ್ ಮಾಡ್ತೀನಿ ಸೀರಮ್ನ. ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಟ್ರೀಕ್ಸ್ದು ಹೇರ್ ಸೀರಮ್. ಸೊ ಇದರಿಂದ ನನ್ನ ಕೂದಲು ಇನ್ನಷ್ಟು ಚೆನ್ನಾಗಿದೆ. ಮತ್ತು ನಿಮ್ಮ ಕೂದಲು ಹೇಗಿದೆ ಹೇರ್ ಕಟ್ ಎಲ್ಲ ಮಾಡಿಸಿದ್ಮೇಲೆ ಅಂತ ಕೇಳ್ತಾಯಿದ್ರಿ, ಕೂದಲು ಉದುರುತ್ತಾ ಇದೆಯಾ ಬೊಟಾಕ್ಸ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅಂತ. ಸೊ ಅಷ್ಟೊಂದೇನು ಉದುರುತ್ತಾ ಇಲ್ಲ, ಮತ್ತು ಕೂದಲು ಕೂಡ ಚೆನ್ನಾಗಿದೆ, ನೋಡ್ಬೋದು ನೀವು. ನಾನು ಈ ಒಂದು ಸೀರಮ್ ಒಂದನ್ನು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ನನಗೆ. ಮತ್ತು ಬಾಡಿ ಲೋಷನ್ಗೆ ಈ ವಿಶ್ ಕೇರ್ದು ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಸನ್ ಪ್ರೊಟೆಕ್ಷನ್ ಮಾಡುತ್ತೆ ಮತ್ತು ಮಾಯಿಶ್ಚರ್ಡ್ ಆಗಿರುತ್ತೆ ಸ್ಕಿನ್ ಕೂಡ. ಸೊ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಎಸ್ ಕಂಪ್ಲೀಟಾಗಿ ಇವಾಗ ರೆಡಿ ಆಗಿದ್ದೀನಿ. ಸೊ ತಲೆನ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ಹಾಕೊತೀನಿ. ತುಂಬ ಜನ ನಂಗೆ ಹೇಳ್ತಾರೆ ಜಡೆ ಹಾಕ್ಕೊಳ್ಳಿ ಅಂತ. ಜಡೆ ಹಾಕ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ನಾನು ಹೇರ್ ಕಟ್ ಇರೋದ್ರಿಂದ ನಾನು ಜಡೆನ ಹಾಕ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಈ ಥರ ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ. ಆ್ಯಂಡ್ ಫೈನಲಿ ಗೈಸ್ ರೆಡಿಯಾಗಿ ಒಂದು ಸ್ವಲ್ಪ ಹೂ ಕೂಡ ತೊಗೊಂಡಿದ್ದೆ, ಹೂ ಮುಟ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಅಷ್ಟರಲ್ಲಿ ಶಾರದಾಕ್ ಅವರು ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಅವರು ಕೂಡ ತಿಂಡಿ ಏನು ತಿನ್ಕೊಂಡು ಬಂದಿರಲಿಲ್ಲ. ಸೊ ಅಲ್ಲಿ ಬಂದ ತಕ್ಷಣ ಫಸ್ಟು ತಿಂಡಿ ತಿಂತಾಯಿದ್ರು ಶಾರದಾಕ, ಸುಮಂತ್ ಮತ್ತು ಹೇಮಂತಣ್ಣ ಎಲ್ಲರೂ. ಆ್ಯಂಡ್ ನಾನು ಮತ್ತು ಅಮ್ಮ ತಿಂದಿರಲಿಲ್ಲ. ಶಾರದಾಕ ಅದೇ ಹೇಳ್ತಾಯಿತ್ತು, ನನಗೂ ಹೇಳಬೇಕಿತ್ತಾನೆ ನಾನು ತಿಂತಿರಲಿಲ್ಲ ಅಂತ. ಬಿಕಾಸ್ ನಾವು ಒಂದೊತ್ತು ಉಪವಾಸ ಇದ್ಬಿಟ್ಟು ಅಲ್ಲಿ ಪೂಜೆ ಮುಗಿದ ಮೇಲೇ ತಿಂಡಿ ತಿನ್ನೋಣ ಅಂದ್ಕೊಂಡು ತಿಂದಿರಲಿಲ್ಲ. ಬಟ್ ಏನಪ್ಪ ಅಂದರೆ ನಾವು ಬೆಳಗ್ಗೆ ಗಂಜಿ ಕುಡ್ದಿದ್ವಿ. ಸೊ ಗಂಜಿ ಕುಡ್ದಿದ್ರಿಂದ ಒಂದು ಸ್ವಲ್ಪ ಸ್ಟೇಬಲ್ ಆಗಿದ್ವಿ. ಆ್ಯಂಡ್ ಮಕ್ಕಳುಗಳು ಕೂಡ ಎಲ್ಲರೂ ರೆಡಿ ಆಗಿದ್ದರು. ಸೊ ಇನ್ನೇನು ಹೊರಡದೆ, ಬನ್ನಿ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿಯಾಗಿ ಪೂಜೆ ಎಲ್ಲ ಮಾಡಿದ್ವಿ ಮತ್ತು ಯಾವ ದೇವಸ್ಥಾನ ಅಂತ ಬೈ ಚಾನ್ಸ್
ಗೊತ್ತಾಗಿಲ್ಲ ಅಂದರೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಹೊರಡೋಕ್ಕಿಂತ ಮುಂಚೆ ಇವಾಗ ಫಸ್ಟು ಅಮ್ಮ ಪೂಜೆ ಮಾಡಿಬಿಡು, ಗಾಡಿಗಳಿಗೂ ಒಂದು ಪೂಜೆ ಮಾಡಿಬಿಡು, ದೇವ್ರ ಹತ್ರನೂ ಪೂಜೆ ಮಾಡಿಬಿಡು ಅಂತ ಹೇಳಿದ್ರು. ಬಿಕಾಸ್ ಖಾರ ಎಲ್ಲ ರುಬ್ಬಿಟ್ಟಿದ್ವಲ್ಲ ಅದನ್ನೆಲ್ಲನೂ ಇಟ್ಟು ಪೂಜೆ ಮಾಡಿ ತೊಗೊಂಡು ಹೋಗಬೇಕು. ಸೊ ಅದಕ್ಕೆ ಪೂಜೆ ಮಾಡೋಣ ಅಂತ ಬಂದು ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದು ನಮ್ಮ ದೇವ್ರ ಮನೆ. ಸೊ ನಾನು ಕಂಪ್ಲೀಟ್ ಈ ಒಂದು ಮಂಡ್ಯ ಮನೆದು ಹೋಮ್ ಟೂರ್ನ ಮಾಡಿದ್ದೀನಿ ಗೈಸ್ ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗಲ್ಲಿ. ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಒಳ್ಳೊಳ್ಳೆ ಕಾಮೆಂಟ್ಸ್ ಕೂಡ ಮಾಡಿದ್ರಿ. ತುಂಬ ಚೆನ್ನಾಗಿದೆ ನಿಮ್ಮ ಮನೆ, ಹಳ್ಳಿ ಅಂದರೆ ಊರ ಕಡೆ ಮನೆ ಅಂದರೆ ಇದೇ ರೀತಿಯಾಗಿರಬೇಕು, ದೊಡ್ಡ ಸೈಟಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿಲ್ಲ ಅಂದರೆ ಬೈ ಚಾನ್ಸ್ ಯಾರಾದರೂ ಡೆಫಿನೆಟ್ಲಿ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ ಎಲ್ಲ ಆದಷ್ಟು ಶೇರ್ ಮಾಡ್ಕೊತಾನೆ ಇರ್ತೀನಿ. ತಗೊಂಡಿಲ್ವಾ? ಎಲ್ಲ ಇಲ್ಲಿ ಇಲ್ವಲ್ಲ ಇಲ್ಲಿ. ಓ ನನ್ನ ಮಗ ಎಲ್ಲೆಲ್ಲೋ ಬಿಸಾಕ್ಬಿಟ್ಟು ಏನು ಮಾಡ್ತವ್ರಿ ಇವರು ಒಳಗಡೆ ಇನ್ನೇನು ಡಿಸ್ಕಸ್ ಮಾಡ್ತವ್ರೆ. ಹೋಗಕ್ಕಾಗುತ್ತಾ ಇರೋದು ಟಾಟಾ ಮಾಡಿ ಟಾಟಾ ಮಾಡು ಬಾ. ಅಲ್ಲಿ ಯಾರೇನ ಅಣ್ಣನ ಜೊತೆ ಹೋಗೋನೆ. ಸಿಂಬಾ ಎಲ್ಲಿಗೆ ಹೋಗ್ತಾ ಇದೀವಿ ಮಗ್ನೆ ನಾವು? ಜಿ ಜಿ ಹೇಳು ಹೇಳು ಮಗ್ನೆ, ಹಾಯ್ ಮಾಡು ಫಸ್ಟ್. ನೀನು ಹಾಯ್ ಮಾಡ್ದ ಸಿಂಬಾ? ಹಾಯ್ ಮಾಡು. ಎಷ್ಟಂಬ ಇದೆ ಕೌಂಟ್ ಮಾಡು. 1 2 ಎಷ್ಟಂಬ ಇದೆ? ಓ ಇಲ್ಲಿ ಹೆಂಗ್ ಹೋಗ್ತೀಯ ಪುನಿ? ಅಲ್ಲಿ ಆರೋಡಂತೆ ಅವ್ರ ತೆಗಿಯಲ್ಲ ಕಂಡ್ಬಿಡು, ಎಲ್ಲ ಒಳಗಡೆ ಸೆಟ್ಲ್ ಆಗೋರೆ. ಹಾಗೂ ಗೈಸ್ ನಾನು ಈ ಒಂದು ಸೀರೆನ ಉಟ್ಕೊಂಡಿದ್ದೆ, ಒಂಥರ ಪಿಂಕಿಶ್ ಮರೂನ್ ಕಲರ್ ಸೀರೆ ಬರುತ್ತಲ್ಲ ಆ ಥರ ಕಾಟನ್ ಸ್ಯಾರಿ. ಇದನ್ನು ಬಂದು ನಾನು ಕರ್ನಾಟಕ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನಿಮಗೆ ನೆನಪಿದ್ರೆ ನಾವು ಸುಮಂತನ ಮದುವೆ ಟೈಮಲ್ಲಿ ಸ್ಯಾರಿ ಶಾಪಿಂಗ್ ಹೋಗಿದ್ವಲ್ಲ ಆ ಟೈಮಲ್ಲಿ ತೊಗೊಂಡಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಒಂಥರ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ. ಸೊ ಈ ಥರ ಸೆಕೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಈ ಥರ ಸೀರೆಗಳು. ಆ್ಯಂಡ್ ಇದು ದೇವಸ್ಥಾನ, ಭೂಮಿ ಸಿದ್ದಪ್ಪನ ದೇವಸ್ಥಾನ, ಹೊಸದಾಗಿ ಕಟ್ಟಿರುವಂಥ ದೇವಸ್ಥಾನ. ಲೈಕ್ ನಾನು ಲಾಸ್ಟ್ ಬಂದು ಸಿಂಬಾ 5 months ಮಗು ಇದ್ದಾಗ, ಅವಾಗಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇವಾಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಹಾಗೆಯೇ ಇವಾಗ ಅಮ್ಮ ಅಲ್ಲಿ ಚರ್ಪೆಲ್ಲ ಮಾಡಬೇಕಲ್ಲ, ಸೊ ಅದಕ್ಕೆ ಅಂದರೆ ಪ್ರಸಾದ ಮಾಡ್ತೀವಿ, ಸೊ ಅದಕ್ಕೆ ಅಂತ ಎಲ್ಲ ತಗೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ. ಅವ್ರಿಗೆ ಬರ್ಲಿಕ್ಕೆ ತಡಿ ಅಲ್ಲ ನೋಡ್ಬೇಕು, ಕೇಳಕ್ಕೆ ರಾಸಾಯನಿಕ ನಾವೇ ಮಾಡ್ಕೊಳ್ಬೇಕು ಅಂತ ಮಾಡ್ಕೊತಾರೆ. ಮಕ್ಕಳು ಸ್ವಲ್ಪ ಗಮನ ಇರಲಿ. ಮುಂದಿನ ವರ್ಷದಿಂದ ನಾನು ಎಲ್ಲರೂ ಕರ್ಸ್ಕೊಂಡು ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ರಸಾಯನ ಮಾಡ್ತಾ ಇದ್ದೀವಿ. ಸೊ ಬಾಳೆಹಣ್ಣು, ಪುರಿ ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಮತ್ತು ಕೊಬ್ಬರಿ, ಕಾಯಿ ತುರಿ ಅದನ್ನೆಲ್ಲ ಹಾಕ್ಬಿಟ್ಟು ರಸಾಯನ ಮಾಡ್ತಾ ಇರೋದು. ತುಂಬಾ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಆ ಪ್ರಸಾದದ ಟೇಸ್ಟೇ ಹಂಗಿರುತ್ತೋ ಅಥವಾ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಪ್ರಸಾದ ಅಂದ್ರೇ ಒಂಥರ ಡಿಫ್ರೆಂಟ್ ಟೇಸ್ಟೇ ಬಂದ್ಬಿಡುತ್ತೆ ಅದಕ್ಕೆ. ಸಾಕು ಬಾಳೆ ಸಿಗ್ಬೇಕು, ತಲೆ ಸಿಗ್ಬೇಕು. ಪ್ರಸಾದ ಎಲ್ಲ ಮಾಡಿಟ್ಟು ಇವಾಗ ಪ್ರಸಾದನ ಕೂಡ ಅಲ್ಲಿ ದೇವನ ಮುಂದೆ ಕೊಟ್ಟು ಇವಾಗ ಪೂಜೆಗೆ ಅಂತ ಬಂದ್ವಿ. ಸೊ ಇಲ್ಲೇ ಭೂಮಿ ಸಿದ್ದಪ್ಪನ ಮೇನ್ ದೇವಸ್ಥಾನ. ಸೊ ದೇವಸ್ಥಾನ ಎಲ್ಲ ಇವಾಗ ಹೊಸದಾಗಿ ಮತ್ತೆ ಕನ್ಸ್ಟ್ರಕ್ಟ್ ಮಾಡಿರೋದು. ಫಸ್ಟು ಚಿಕ್ಕ ದೇವಸ್ಥಾನ ಇತ್ತು, ಇವಾಗ ಈ ಥರ ದೊಡ್ಡದಾಗಿ ಮಾಡಿದ್ದಾರೆ.
ಪ್ರತಿ ವರ್ಷ ಈ ಒಂದು ದೇವಸ್ಥಾನಕ್ಕೆ ಬಂದು ನಾವು ಪೂಜೆ ಮಾಡಿಸಿ ಅಡುಗೆ ಮಾಡಿಸ್ಬಿಟ್ಟು ಹೋಗಲೇಬೇಕು ಅಂತ ಹೇಳ್ತಾ ಇರ್ತಾರೆ ನಮ್ಮತ್ತೆ. ಅಂದರೆ ಅವ್ರ ಅತ್ತೆನೂ ಕೂಡ ಅದನ್ನೇ ನಡ್ಸ್ಕೊಂಡು ಬಂದಿದ್ರಂತೆ. ಪ್ರತಿ ವರ್ಷ ಯುಗಾದಿ ಹಬ್ಬ ಆಗಿ ಮಾರನೆಗೆ ಬಂದು ಫುಲ್ ಜಾತ್ರೆ ನಡೆಯುತ್ತೆ, ಜೋರು ಜಾತ್ರೆ ನಡೆಯುತ್ತೆ. ಸೊ ಅವಾಗ ಇಡೀ ಅಂದರೆ ಕೊತ್ತತ್ತಿ ಊರವರೆಲ್ಲರೂ ಕೂಡ ಬರ್ತಾರೆ. ಅವಾಗ ನಾವು ಕೂಡ ಬಂದು ಮಾಡಿಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ನಾವು ಈ ವರ್ಷ ಅಂದರೆ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಬರೋಕ್ಕಾಗಿರಲಿಲ್ಲ. ಸೊ ಸರಿ ಆಯಿತು, ಯಾವಾಗಲಾದರೂ ಈ ಥರ ಸಂಡೇಸ್ ಹೋಗೋಣ. ಬಿಕಾಸ್ ವೀಕ್ ಡೇಸ್ ಅಂದರೆ ಯಾರಿಗೂ ಕೂಡ ರಜಾ ಇರಲ್ಲ. ಪುನೀತ್, ಹೇಮಂತಣ್ಣ ಮತ್ತು ಸುಮಂತ್, ಕೃತಿಕಾ ಎಲ್ಲರೂ ಕೂಡ ವರ್ಕಿಂಗೆ. ಸೊ ನಾವಂದರೆ ವರ್ಕ್ ಫ್ರಮ್ ಹೋಮು, ನಮ್ದು ಯಾವಾಗ ಬೇಕಾದರೂ ನಾವು ಮಾಡ್ಕೋಬೋದು, ನಾನು ಮತ್ತು ಶಾರದಕ್ಕ. ಬಟ್ ಅವ್ರು 4 ಜನದ ಆಫೀಸ್ ರಜಾ ಇರೋದಿಲ್ಲ. ಸೊ ಅದಕ್ಕೇ ನಾವು ಸಂಡೇಸ್ ಈ ಥರ ಬಂದು ಮಾಡಿಸ್ಕೊಂಡು ಹೋಗೋಣ. ಬಟ್ ಎವ್ರಿ ಇಯರ್ ಮಾಡಿಸ್ಬೇಕು, ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ 1 ವರ್ಷ ಮಿಸ್ ಆಗಿಬಿಟ್ಟಿತ್ತು. ಲಾಸ್ಟ್ ಇಯರ್ ಮಾಡಿದ್ವಿ, ಬಟ್ ಲಾಸ್ಟ್ ಇಯರ್ 1 ವರ್ಷ ಮಿಸ್ ಆಗಿಬಿಟ್ಟಿತ್ತು. ಅಂದ್ರೂ ನಮ್ಮ ಅತ್ತೆ ಆದರೂ ಬಂದುಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಈ ಸತಿ ಕುಟುಂಬ ಸಮೇತವಾಗಿ ಎಲ್ಲರೂ ಕೂಡ ಬಂದಿದ್ವಿ. ಆದರೆ ಕೃತಿಕಾ ಒಬ್ಬರು ಮಿಸ್ಸಿಂಗ್. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನೊಂದು ಸತಿ ಫುಲ್ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಮಾಡಿಸ್ಕೊಂಬರೋಣ ಅಂತ. ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಅತ್ತೆ ಏನು ನಡ್ಸ್ಕೊಂಡು ಬಂದರೂ ಅದನ್ನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಏನು ನಡ್ಸ್ಕೊಂಡು ಬಂದೋ ಅದನ್ನ ನೀವು ಕೂಡ ನಡ್ಸ್ಕೊಂಡು ಹೋಗಬೇಕು, ಆವಾಗಲೇ ನಮ್ಮ ಮನೆಗೆಲ್ಲ ಒಳ್ಳೇದಾಗುತ್ತೆ ಅಂತ. ಸೊ ನಾವು ಕೂಡ ಅದೇ ಅನ್ಕೋತಾ ಇರ್ತೀವಿ. ಹೌದು, ಅಂದರೆ ಆದಷ್ಟು ನಮ್ಮ ಅತ್ತೆ ಹತ್ರ ಏನೆಲ್ಲ ಅವರೆಲ್ಲ ಮಾಡ್ತಾ ಇದ್ರು, ಏನೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲನೂ ಕೂಡ ತಿಳ್ಕೊಂಡಿದ್ದೀವಿ. ಸೊ ದಟ್ ಫ್ಯೂಚರಲ್ಲಿ ನಾವು ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು. ಬಿಕಾಸ್ ಸೊಸೆದಿರ ಮೇಲೆ ಆ ಥರ ಜವಾಬ್ದಾರಿಗಳೆಲ್ಲ ಜಾಸ್ತಿ ಇರುತ್ತೆ. ಏಕೆಂದರೆ ಇವಾಗ ಗಂಡು ಮಕ್ಕಳಿಗೆ ಅಷ್ಟೊಂದು ಪ್ರತಿಯೊಂದೂ ಕೂಡ ನೆನಪುರೆಲ್ಲ ಗೊತ್ತೂ ಆಗೋದಿಲ್ಲ. ಸೊ ನಾವು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವೇನೇ ಏನಪ್ಪ ಅಂದರೆ ನಮ್ಮ ಅತ್ತೆ ಹತ್ರ ತಿಳ್ಕೊತಾ ಇರ್ತೀವಿ, ಏನು ಹೇಗೆ ಮಾಡೋದು, ಯಾವ ರೀತಿಯಾಗಿ ಮಾಡ್ತಾಯಿದ್ರಿ ನೀವು ಮುಂಚೆ ಅಂತ ಎಲ್ಲ. ಸೊ ದ್ಯಾಟ್ ಅದು ನಮ್ಮ ಮನೆಗೂ ಕೂಡ ಒಳ್ಳೇದಾಗಬೇಕು ಅಂದರೆ ನಾವು ಪ್ರತಿಯೊಂದನ್ನು ಫಾಲೋ ಮಾಡೋದು ತುಂಬಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮದುವೆ ಮಾಡ್ಕೊಂಡು ಬಂದಮೇಲೆ ಅಮ್ಮನ ಮನೇಲಿ ಏನು ಫಾಲೋ ಮಾಡ್ತಾಯಿದ್ವೋ ಬಿಟ್ವೋ ಗೊತ್ತಿಲ್ಲ, ಬಟ್ ಗಂಡನ ಮನೇಲಿ ಅವ್ರು ಏನು ಮಾಡ್ತಾಯಿದ್ರು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ನನಗೆ ನಮ್ಮ ಅಮ್ಮನೇ ಹೇಳ್ಕೊಟ್ಟಿರೋದು. ಬಿಕಾಸ್ ಇವಾಗ ನಮ್ಮ ಅಮ್ಮನ ಮನೆ ಕಡೆ ತನಿ ಮಾರಾಡಲ್ಲ, ಬಿಕಾಸ್ ಅಲ್ಲಿ ಗರುಡಪ್ಪನ ಮಕ್ಕಳು ಅವರು. ಸೊ ಅವ್ರು ಗರುಡ ಪೂಜೆ ಮಾಡೋರು, ನಾಗರ ಪೂಜೆ ಮಾಡೋದೇ ಇಲ್ಲ. ನಾಗರ ಪೂಜೆ ಮಾಡಿದವ್ರ ಮನೇಲಿ ಒಂದು ತೊಟ್ಟು ನೀರು ಸಹ ಕುಡಿಯಲ್ಲ. ಬಟ್ ಇವಾಗ ನಮ್ಮ ಅತ್ತೆ ಮನೇಲಿ ಏನಪ್ಪ ಅಂದರೆ ಅವರು ತನಿ ಮಾಡ್ತಾರೆ, ನಾಗರ ಪೂಜೆನೂ ಕೂಡ ಮಾಡ್ತಾರೆ. ಸೊ ಅದರಿಂದ ನಾನು ಇವಾಗ ನನ್ನ ಮದುವೆ ಆದಮೇಲಿಂದ ನಾನು ನಾಗರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಅದು ಹೇಳ್ತಾರಲ್ಲ, ಮದುವೆ ಆದಮೇಲೆ ಹೆಣ್ಮಕ್ಳು ಗಂಡನ ಮನೇಲಿ ಏನು ಮಾಡ್ತಾರೋ ಅದನ್ನೇ ನಿಭಾಯಿಸ್ಕೊಂಡು ಹೋಗಬೇಕು ಅಂತ. ಸೊ ಅದನ್ನೇ ಮಾಡ್ತಾ ಇದ್ದೀವಿ. ಒಳ್ಳೆ ಬುದ್ಧಿ ಕೊಡಪ್ಪ ಅಷ್ಟೇ, ಒಳ್ಳೆ ಬುದ್ಧಿ ಮಿಕ್ಕಿದೆಲ್ಲ ನನ್ನಲ್ಲೇ ಐತೆ ಟ್ಯಾಲೆಂಟ್ ಒಂದು. ಅದಕ್ಕೆ ಬಂದು ಎರಡು ತರಬೇಕು ತಗೊಬಂದು ಕಾಲು ಬಿಸ್ಬೇಕು ಏನು ಬೇಡವಾ ಅದು ಯಾಕೆ ಒದ್ರಲ್ವಾ? ಒದ್ರಲ್ಲ ಅಂದ್ರೆ ಹೆಂಗ್ ಮಾಡೋದು? ಬಂದ್ಬಿಡಿ ಹೋಗಿ ನೀರ್ ಅಲ್ಲಿಲ್ಲ, ಇಲ್ಲೇ ತರಬೇಕು ದೇವಸ್ಥಾನದವು. ಅಲ್ಲಿಲ್ಲ, ಸರಿ ಆಯ್ತು, ಅಲ್ಲೇ ತಗೊಬನ್ನಿ. ಕರೆಕ್ಟಾಗಿ ನೋಡ್ಕೊಳಮ್ಮ, ಅದು ನಿಮ್ಮ ಬ್ಯಾಗೇನ ಅಂತ. ಈ ಥರದ ಪುಟ್ಟಿ ಈಗ ಯಾರೇ ತರೋದೇ ಇಲ್ಲ, ಎಲ್ಲಕ್ಕ ವರ್ಗಕ್ಕೆ ಹಾಕೋಬರ್ತಾರೆ. ನನ್ನ ಬ್ಯಾಗ್ನೇ ತಗೊಬರೋದು. ಎಮ್ಮೋ ಒಂಚೂರು ಲೂಲು ಕರ್ಕೊಬಾಯಮ್ಮೋ, ಮಗು ಮುಖ ನೋಡ್ತಾ ಇದ್ದೆ ಯಾವ ಕಡೆ ಬರ್ಬೇಕು ಅಂತ. ಬರುದಿಲ್ಲ, ಯಾವ್ದೋ ದೇವ್ರಿಗೆ ಹೋಗೋರು ಅವ್ರು ಒಂದೇ. ಏನಿದು ಲಕ್ಷ್ಮಿ? ಐಸ್ ಕ್ರೀಮ್. ಅಯ್ಯಯ್ಯೋ, ಚಪ್ಪಲಿ ಬಿಚ್ಚಾಕ್ಬಿಟ್ಟು ಓಡಾಡ್ರಿ ಸ್ವಲ್ಪ. ಅತ್ತ ಬಿಚ್ಚಾಕ್. ತಾತ ಚೆನ್ನಾಗಿದ್ದೀರಾ ಕೇಳು ಮಗ್ನೆ. ಸ್ವಿಮ್ಮಿಂಗ್ ಅಲ್ಲೇ ಅದು ಬೇಡ, ಅದು ಗಂಟ್ಲು ಹಿಡ್ಕೊಬಿಡ್ತಾರೆ, ಸ್ವಿಮ್ ಮಲಿಕ ಬಿಡ್ತೀನಿ. ಅಮ್ಮ ಲಕ್ಷಿ ತಾತ ಇಸ್ಕೊಂಡು ಅವ್ನು ತಿನ್ನಲ್ಲ, ಅವ್ನು ತಿಂದು ಇರಲ್ಲ, ಅದನ್ನ ನೆಕ್ಕು ಇರಲ್ಲ. ಅವನೆಲ್ಲ ತಿಂದೆ ನಾನು. ನಾನು ಐಸ್ ಕ್ರೀಮ್ ಇಸ್ಕೊತೈತೆ ಅಮ್ಮ ಅಂತ ಅನ್ಕೊಂಡ್ಕೊತೀನಿ. ಐಸ್ ಕ್ರೀಮ್ ಅಲ್ಲ, ನಾನು ತಂಗುಕ್ ಬಂದು ಮಾಡ್ತಾ ಇದ್ದೆ. 9:30 ಅಲ್ಲ, ದೇವ್ರ ನೇಜಿನ ಕರ್ಕೊಂಡ್ ಬರೋದಲ್ವಾ ನೀವು? ನಾನು ಮಗ ಏನಾದ್ರು ಬಗ್ಗೆ ನಾನು ಹೆಂಗಪ್ಪ ಮಾಡಿ, ನಾನು ಮಂಡ್ಯದಿಂದ ಆಚೆ ಇದೀನಿ ಕಣಪ್ಪ. ನಮ್ಗೇನ್ ಪ್ರೋಗ್ರಾಮ್ಸ್ ತಾಯಿ. ನಾನು ಮಂಡ್ಯದಿಂದ ತುಂಬಾ ದೂರ ಇದ್ದೀನಿ. ನಾನು ಇದೇನಪ್ಪ ಅಮ್ಮ ಇವತ್ತು ಮಗನ ಎಂಜರು ತಿಂತಾರಲ್ಲ ಅನ್ಕೋತಾ ಇದ್ದೀನಿ. ನಮ್ದೇ ದೇವ್ರು ಮಾಡ್ತಾ ಇರೋದು.
ನಾನ್ ನೋಡ್ತೀನಪ್ಪ ಮನೆಗ್ ಬಂದ್ ನಾನು ಫೋನ್ ಮಾಡಿ ಅನ್ನಕ್ಕೆ ಇಟ್ಬಿಟ್ಟು ಅಲ್ಲ ನೆರಳು ಐತೆ ಕಣ್ತತ ಮೇಲ್ಗಡೆ. ಬಂದ್ಬಿಡ್ತದೆ ಕಪ್ಪು ಏಳು ಅಡುಗೆ ಏನು ಒಲೆನೇ ಎತ್ಬೇಕೆ ಫಸ್ಟ್ ಕುಂಕುಮ ಇತ್ತು ಮುಡಿಕೋ ಕಟ್ಟಿ ಕಟ್ಬಿಡ. ಅರ್ಶಿನ ಕುಂಕುಮ ಫಸ್ಟ್ ಇಟ್ಬಿಟ್ಟು ಆಮೇಲೆ ಹಣ್ಣು ಕಾಯಿ ಒಳಗೆ ಪೂಜೆ ಮಾಡು. ಹಣ್ಣು ಒಂದೆರಡು ಹೂವು ಕೂಡ ಅವನೇನು ಅಣ್ಣ ಕೂತಾನೆ. ಏನು ಈ ಬ್ಯಾಸ್ತ ಬಿಸಿಲಿಗೆ ಎಲ್ಲ ನ್ಯಾತಾರದ ಹೊಲ್ಕೆ ಆ ಪೇಪರ್ ಕಿತ್ತಕಣ ಅದ ಸುತ್ತ ಎಲ್ಲ ಕೈಲಿ ಆ ಪೇಪರ್ ತಾನೆ ಕಲರ್ ನಂಗೆ ಇತ್ತೇನು. ಅಯ್ಯೋ ಈ ಬಿಸಿಗತ್ತೆ ಅಡುಗೆ ತಗೊಂಡು ತೊಳೆದ್ರೆ ಹಿಡ್ದಪ್ಪ ಚೆನ್ನಾಗಿ. ಎಲ್ಲ ಹಿಂಡಿ ಹಿಂಡಿ ಆ ಪ್ಲೇಟ್ ಮಡಗಿ ಅಲ್ಲ ಬೆಳಗ್ಬಿಟ್ಟು ಮಡ್ಕೊ ಆಮೇಲೆ ಸ್ಟವ್ ಇದು ಮಾಡೋದಲ್ಲ. ಎಲ್ಲ ಇದು ತಂದಿರ್ಬೇಕು ಎಲ್ಲ ಇಲ್ಲ ಆ್ಯಂಡ್ ಗೈಸ್ ಇವಾಗ ಬಂದು ಚಿಕನ್ ಫ್ರೈಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ. ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಅದರಲ್ಲಿ ಕಸೂರಿ ಮೇಥಿ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಕಟ್ ಮಾಡಿರುವಂಥದ್ದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮತ್ತು ಚಿಕನ್ ಏನು ಇತ್ತಲ್ಲ ಅದು ಅದಕ್ಕೆ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ನಾನು ತೋರಿಸಿದ್ದೀನಿ ಆಲ್ರೆಡಿ ಇದೆಲ್ಲ ನಿಮಗೆ ರೆಸಿಪೀಸ್. ಸ್ವಲ್ಪ ಜಾಸ್ತಿ ಜನಕ್ಕೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೆಲ್ಲ ಸೇಮೇ ಇರುತ್ತೆ. ಅದಾದಮೇಲೆ ಮಾಮೂಲಿ ಮಸಾಲೆಗಳು ನಾನು ಯೂಸ್ ಮಾಡೋ ಮಸಾಲೆ ಬಂದ್ಬಿಟ್ಟು ಚಿಕನ್ ಮಸಾಲ, ಗರಂ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡ್ರ್. ಇದು 4 ಮಾತ್ರ ಚಿಕನ್ ಮಾಡಬೇಕಾದ್ರೆ ಈ 4 ಇದ್ದೇ ಇರಬೇಕು. ಇನ್ನು ಬೇರೆ ಯಾವುದೂ ನಾನು ಅಷ್ಟಾಗೇನು ಯೂಸ್ ಮಾಡಲ್ಲ. ಸೊ ಇದು 4 ಮಸಾಲೆ ಯೂಸ್ ಮಾಡ್ತೀನಿ. ಇದನ್ನ ಆದಷ್ಟು ಹೋಮ್ ಮೇಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳಲ್ಲಿ ನೋಡ್ಬೋದು ಬೆಂಕಿಯೆಲ್ಲ ಹಾಕ್ಬಿಟ್ಟು ಆಟ ಆಡ್ತಾಯಿದ್ರು. ಏನ್ರೋ ಅದು ನೀರು ಯೂಶ್ವಲಿ ಮಂಡ್ಯದಲ್ಲಿ ನಾನಿದ್ದೀನಿ ಅಂತ ಅಂದಮೇಲೆ ಅಡುಗೆ ಕೆಲಸ ಆದಷ್ಟು ನಾನೇ ಮಾಡೋದು. ಎಷ್ಟು ಜನನೇ ಇರಲಿ ನಾವು ಮನೇಲಿ ಎಲ್ಲರಿಗೂ ನಾನೇ ಮಾಡೋದು. ಸೊ ಗೊತ್ತಿಲ್ಲ ಅದು ಹೆಂಗೆ ನಾನು ಕರೆಕ್ಟಾಗಿ ಮಾಡ್ತೀನಿ ಅಂತ, ಬಟ್ ಅದೇನೋ ಗೊತ್ತಿಲ್ಲ. ಟೇಸ್ಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಾಗಿರುತ್ತೆ. ಸೊ ಎಲ್ಲರೂ ಅದೇ ಹೇಳ್ತಾರೆ ನಿನ್ನ ಕೈಯಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ. ಸೊ ನಾನ್ ವೆಜ್ ಅಡುಗೆ ಕೂಡ ಅಷ್ಟೇ. ನಾನು ನನ್ನ ಮಮ್ಮಿ ಏನು ಫಾಲೋ ಮಾಡ್ತಾರಲ್ಲ ಅದೇ ರೆಸಿಪೀಸ್ನ ಫಾಲೋ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲನೂ ಕೂಡ. ಸೊ ನಾನು ಆಗಲೇ ಹೇಳಿದ್ನಲ್ಲ 4 ಮಸಾಲೆ ಇಷ್ಟೇ ನಂದು ಹಾಕೋದು. ಚಿಕನ್ ಫ್ರೈ ಅಂತೂ ಸಖತ್ತಾಗುತ್ತೆ, ತುಂಬಾ ಸಿಂಪಲ್ ಸಖತ್ತಾಗುತ್ತೆ ಆ ಥರ ಇದು. ಚಿಕನ್ ಇದಕ್ಕೆ ಜಾಸ್ತಿ ಐತಾ ಸಾಂಬಾರು ಜಾಸ್ತಿ ಐತಾ? ಅದೇ ಪೇಸ್ಟ್ ಇನ್ನೊಂಚೂರು ಹಾಕೊಳ್ಳೋದಿದ್ರೆ ಹಾಕೊಳ್ಳಿ. ಅಷ್ಟೇ ಹೇಳುದು ನಾನು. ಇದು ಚಂದ ತಿನ್ನೋಕೆ, ಸಾರದ್ದು ಏನು ಚಂದ ತಿನ್ನೋಕೆ. ಇದು ಎತ್ಕೋಬೇಕು ಅಲ್ಲೇ ಜಾಸ್ತಿ ಬೆಳಗ್ಗೆ ಜಾನ್ವಿ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಮಾಡ್ತಾರೆ. ನಮಗೆ ಅಂದರೆ ನಮ್ಮದೇ ಏನು ಇಲ್ಲ, ಎಲ್ಲ ರೆಡಿ ಮಾಡಿಕೊಟ್ಟು ಹೇಳ್ತಾರದು ಪ್ರೊಸೀಜರ್ ಅಂದರೆ ಅವ್ಳು ಸ್ವಲ್ಪ ಎಲ್ಲ ಇದನ್ನು ಲೆಕ್ಕವಾಗಿ ಹಾಕ್ಬಿಟ್ಟು ಇಷ್ಟೇ ಹಾಕಬೇಕು, ಇಂತಿಂತದೇ ಕೊಡಬೇಕು ಆಗ್ತಾಳೆ. ಅದಕ್ಕೆ ಅವ್ಳು ಟೈಮ್ ತಗೋಬೇಕು. ಚಕ್ರ ಅಂತ ಈರುಳ್ಳಿ ಬೆಳ್ಳುಳ್ಳಿ ತೆಗೆದ ಬರೋ ಮಸಾಲೆ ಅವಳೇ ಮಾಡಿಸ್ದ ಅಷ್ಟೇ. ನಮ್ದು ಸೂರ್ಯ ಸುತ್ತದನ್ನ ನೋಡಿ ಟೈಮ್ ರೀ ತಾತ ಅವಾಗಲೇ ಚೆನ್ನಾಗಿ ಹೇಳ್ತಿತ್ತು ಕಣ್ರಿ, ವಿಡಿಯೋಸ್ ಎಲ್ಲ ನೋಡ್ತದೆ ಅಂತ ಎಲ್ಲ ಕೇಳು. ನೀನು ಕರ್ಕೊಬಂದು ಬಿರ್ನೆ ಇಲ್ಲ ಮಾಡ್ತಾಳೆ ಅವಳು ಮಾಡ್ತಾಳೆ. ಇವ್ರು ಸಪೋರ್ಟ್ ಮಾಡಿದ್ರೆ ತಾನೆ, ಏನು ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಇವೆಲ್ಲನೇ ಎಲ್ಲ ಸಪೋರ್ಟ್ ಇರಬೇಕು ತಾನೆ. ನಮಗೆ ನಮ್ಮ ಕಾಲದ ನಮ್ಮ ಅತ್ತೆ ಗಾಡಿ ಮೇಲೆ ನಮ್ಮ ಕುಂತ್ಕೊಂಡು ಅವ್ರ ಗಾಡಿಗೆ ಸೌದೆ ತಗೊಂಡು ನೀರು ಬಿಂಗೆ ಮಡಿಕೊಂಡು ತಪ್ಪೆ ಹೊತ್ಕೊಂಡು ಕೌಲಿನ ಹೋಗಿ ಬೆಳಿಕೊಂಡು ಮಕ್ಕಳು ತೊಳ್ಕೊಂಡು ಇವ್ಯಾವೂ ಗೊತ್ತಿರಲಿಲ್ಲ. ಯುವನಿ ಅಂತ ಒಂದಿಷ್ಟು ಬರಲಿಲ್ಲ. ಅದಕ್ಕೆ ಮಕ್ಕಳು ಹೋಗಿ ಕೊಟ್ಟವೆ. ನಾನು ಅಪ್ಪ ಗೊತ್ತಿತ್ತು ಇವ್ರು ಯಾಕೆ ಹಿಂಗೆ ಕಲ್ತವ್ರೆ ಅನ್ಕೊಂಡಿದ್ದೆ. ಅಪ್ಪ ಯಾರು ನಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಮಾವ ಎಲ್ಲ ನಾನು ನಮ್ಮ ಅತ್ತೆನೇ ಮಾಡಿದ್ದೆ. ಅವ
ಇಲ್ಲಿ ಎಲ್ಲ ಮಾಡಿ ಈ ಒಳ್ಳೆ ಬಂದು 5 ನಿಮಿಷ ಅಲ್ಲ, ಅರ್ಧ ಗಂಟೆ ಕರೆಕ್ಟ್ ಆಗಿ ಹೋಗ್ರಿ. ಎಲ್ಲ ಮುಗಿಸ್ಬಿಟ್ಟು ಅರ್ಧ ಗಂಟೆ ಆಯ್ತದೆ. ಅರ್ಧ ಗಂಟೆ ಸಾಂಬಾರು ಏನಿದು? ರೇವಿನ ಸಾಂಬಾರು ಇದು? ಸಾಂಬಾರ್ ಸುಮಂತಿ ನೀರು ಹಾಕ್ಬೇಕು. ನೀರು ಬಿಡಿ ಹೋಗ್ಲಿ ಸುಮನ್. ಅದು ಹಿಂಗೆ ಊದ್ಬಿಟ್ಟಿರಾ? ಇನ್ನೊಂಚೂರು ಹಾಕಿ. ಅದ್ರಲ್ಲಿ ಆಯ್ತಲ್ಲ. ಚಿಕನ್ ಫ್ರೈ ಒಂದು ಕಡೆ ರೆಡಿ ಆಯಿತು, ಹಾಗೆ ಸಾಂಬಾರು ಕೂಡ ರೆಡಿ ಮಾಡ್ಕೋತಾ ಇದ್ರು. ಇನ್ನೇನು ಅನ್ನಕ್ಕೆ ಆಲ್ರೆಡಿ ಇಟ್ಟಿದ್ರು, ಅನ್ನ ಆಗಿತ್ತು. ಸೊ ಇನ್ನು ಮುದ್ದೆ ಒಂದು ಮಾಡೋದು ಬಾಕಿ ಇತ್ತು ಅಷ್ಟೇ. ಬೇಗನೆ ಅಡುಗೆ ಆಗೋಯ್ತು, ತುಂಬಾ ಫಾಸ್ಟಾಗಿ, ಬಿಕಾಸ್ ಅದು ದೊಡ್ಡ ಒಲೆ ಅಲ್ವಾ, ಬೇಗನೆ ಅಡುಗೆ ಆಗೋಯ್ತು. ಆ್ಯಂಡ್ ಇವಾಗ ಶಾರದಾ ಕಾಲ್ ಕೂತ್ಕೊಂಡು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಸೊ ನಾನೇನೋ ಪೂಜೆ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ನಾನು ತುಂಬ ನಾನ್ ವೆಜ್ ಏನು ಮುಟ್ಟಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಮಸಾಲೆಗಳು ಅದೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಅಷ್ಟೇ. ಮಿಕ್ಕಿದ್ದು ಫ್ರೈ ಮಾಡೋದು ಅದೆಲ್ಲನೂ ಮಾಡಿದ್ದು ಅಮ್ಮ ಮತ್ತು ಶಾರದಾಕ್ಕನೇ. ಸೊ ಅಡುಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಾಗಿದ್ದು ಅಂತ ಹೇಳ್ತಾ ಇದ್ರು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಸೊ ಮಸಾಲೆ ಒಂದು ನಾವು ಕರೆಕ್ಟಾಗಿ ರುಬ್ಬಿಟ್ರೆ ಅಲ್ವಾ ಅಡುಗೆ ಹಿಂಗಿದ್ರೂ ಚೆನ್ನಾಗಾಗುತ್ತೆ. ಅದರಲ್ಲೂ ಪ್ರಸಾದದ ಅಡುಗೆ ಅಂದರೆ ಇದ್ದಿದ್ದು ಚೆನ್ನಾಗಾಗುತ್ತೆ. ಅಕ್ಕ ಕೂತ್ಕೊಳಕ್ಕ ಎಲ್ಲ ಇಟ್ಟು ಚೆಲ್ಬಿಟ್ಟವ್ರೆ, ಬಟ್ಟೆಗೆ ಕಚ್ಕೊತವ್ರೆ. ಅಯ್ಯೋ. ಸೊ ಫೈನಲಿ ಅಡುಗೆ ಎಲ್ಲ ಆದಮೇಲೆ ಇವಾಗ ಇಲ್ಲಿ ನೋಡ್ಬೋದು ದೇವ್ರನ್ನ ಪ್ರತಿಷ್ಠಾಪನೆ ಒಂಥರ ಮುನಿಯಪ್ಪನ ಮಾಡ್ತಾರಲ್ಲ ಆ ಥರ ಇದು. ಸೊ ಕಲ್ಲುಗಳನ್ನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸಿ ಮತ್ತು ಒಂದು ಎಲೆಯಲ್ಲಿ ಮಾಡಿರೋ ಅಡುಗೆನೆಲ್ಲ ಬಡಿಸಿ ದೇವ್ರಿಗೆ ಪೂಜೆ ಮಾಡಬೇಕು. ಒಂಥರ ನೈವೇದ್ಯ ಥರ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ಯಾರನ್ನಾದ್ರೂ ಊಟಕ್ಕೆ ಕರೆದಿರ್ತೀವಲ್ಲ, ಸೊ ಎಲ್ಲರಿಗೂ ಊಟ ಬಡಿಸಿ ನಾವು ಊಟ ಮಾಡಬೇಕು. ಸೊ ಈ ರೀತಿಯಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಇದನ್ನು ಫಾಲೋ ಮಾಡಬೇಕು ಅಂತ ನಮ್ಮ ಅತ್ತೆ ಹೇಳ್ತಾ ಇರ್ತಾರೆ. ಸೊ ನೀವು ಕೂಡ ಇದೇ ರೀತಿಯಾಗಿ ಏನಾದರೂ ಮಾಡಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯೂಶ್ವಲಿ ಮುನಿಯಪ್ಪ ಮಾಡೋರೆಲ್ಲ ಮಾಡ್ತಾರೆ ಇದನ್ನು. ಸೊ ನಮ್ಮ ಕಡೆ ಅಂದರೆ ನಮ್ಮ ಅತ್ತೆ ಮನೆ ಕಡೆ ಮುನಿಯಪ್ಪ ಮಾಡೋದಿಲ್ಲ, ಭೂಮಿ ಸಿದ್ದಪ್ಪನ ಮಾಡ್ತಾರೆ ಈ ರೀತಿಯಾಗಿ. ಪೂಜೆ ಮಾಡಬೇಕು. ಸುಮ್ಮನೆ ಮಾಡ್ಕೊಳ್ಳೋ. ಒಂದು ನಿಮಿಷ. ಇಲ್ಲಿ ಇಲ್ಲೇ ಹಾಕಿಲ್ಲ, ಇಲ್ಲಿ ಹಿಂಗೆ ಏ ಪಾಪು ಪೂಜೆ ಮಾಡುವಂತ ಬೇಗ ಬಾ. ಆ್ಯಂಡ್ ಗೈಸ್ ಫೈನಲಿ ಎಲ್ಲನೂ ಆಯಿತು. ಸೊ ಕೃತಿಕಾ ಬಂದಿರಲಿಲ್ವಲ್ಲ, ಸೊ ಅವರ ಕಝನ್ ಅಣ್ಣ ಎಲ್ಲ ಬಂದಿದ್ದರು ಊಟಕ್ಕೆ. ಸೊ ಅವರು ಕೂಡ ಊಟ ಮಾಡ್ಕೊಂಡು ಹೋದರು. ಆಮೇಲೆ ನಮ್ಮ ಮನೆಯವರು ಕೂಡ ಊಟಕ್ಕೆ ಅಂತ ಕೂತ್ಕೊಂಡ್ರು. ಸೊ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಿದ್ಮೇಲೆ ಮತ್ತೆ ಎಲ್ಲನೂ ಅಲ್ಲೇ ಒಂದು ಸ್ವಲ್ಪ ತೊಳ್ಕೊಂಡು ಬಂದು ಹೊರಟ್ವಿ. ಸೊ ಹೀಗಿತ್ತು ನಮ್ಮ ಫುಲ್ ಫ್ಯಾಮ್ಲಿ ಸಮೇತ, ಲೈಕ್ ನನ್ನ ಇನ್ಲಾಸ್ ಫ್ಯಾಮ್ಲಿ ಸಮೇತ ಬಂದು ನಾವು ಪೂಜೆ ಮಾಡಿಸಿತ್ತು. ಗೈಸ್ ಆಯ್ತು, ದೇವ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿ ಊಟ ಅಡುಗೆ ಎಲ್ಲ ಮಾಡಿದ್ವಲ್ಲ, ಸೊ ಎಲ್ಲಾನು ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಒಂದೆರಡು ರೀಲ್ಸ್ಗೆ ಅಂತ ಇಲ್ಲಿ ಭತ್ತದ ಗದ್ದೆ ನೋಡಿ, ಫುಲ್ಲು ದೊಡ್ಡ ಭತ್ತದ ಗದ್ದೆ. ಸೊ ಇಲ್ಲೆಲ್ಲ ಒಂದು ಇಳಿದ್ಬಿಟ್ಟು ಒಂಚೂರು ರೀಲ್ಸ್ಗೆ ಮತ್ತೆ ಫೋಟೋ ಎಲ್ಲ ತೆಗ್ಕೊಂಡೆ. ಅಂಡ್ ಲಕ್ಷಿತ್ ಏನ್ ಮಾಡ್ದೆ ನೀನ್ ಇವತ್ತು? ಸ್ವಿಮ್ಮಿಂಗ್ ಮಾಡ್ದೆ ಲಕ್ಷಿತ್ತು. ಅಲ್ಲಿ ಕಾವಲೆ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಚಿಕ್ಕ ಕಾವಲೆಯಲ್ಲಿ ಹಂಗೆ ಈಚ್ತಾ ಇದ್ರು. ಇವನು ಆರ್ಯನ್ ಹಿಂದೆ ಕೂತಿದ್ದಾನೆ, ಸೊ ಅವನು ಮತ್ತೆ ಲೂಲು. ಇವ್ರು ನೀರಂದ್ರೆ ಇಷ್ಟ ಅಲ್ವಾ ಮಕ್ಕಳಿಗೆ, ಸೊ ಅದಕ್ಕೆ ಇಲ್ಲೇ ಆಡ್ಲಿ ಬಿಡಿ ಅಂತ ಫ್ರೆಶ್ ವಾಟರ್ ಇತ್ತು, ಸೊ ಅಲ್ಲೇ ಆಟ ಆಡ್ತಾ ಇದ್ರು. ಅಲ್ಲಿದೇನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ ನಾನು. ಅಂಡ್ ಇವಾಗ ಹೋಗ್ತಾ ಇದೀವಿ ಮನೆಗೆ. ಆಗ್ಲೇ ಟೈಮ್ ಬಂದು 6:30 ಹತ್ತಿರ ಆಗ್ತಿದೆ. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಫಸ್ಟು ಸ್ಯಾರಿ ಬಿಚ್ಚಬೇಕಪ್ಪ, ಸಾಕಾಯ್ತು ಅನ್ನೋ ಥರ ಆಗ್ತಿದೆ. ನನ್ನ ಫೇಸ್ ನೋಡ್ಬೋದು ನೀವು, ಹೆಂಗೆ ಗ್ಲೋ ಆಗ್ತಿದೆ ಅಂದರೆ ಫುಲ್ ಸ್ವೆಟ್ಟಿಂದ ಅಷ್ಟು ಗ್ಲೋ ಆಗ್ತಾ ಇದ್ದೀನಿ ನಾನು. ಸಿಕ್ಕಾಪಟ್ಟೆ ಶೆಕೆ, ಸಿಕ್ಕಾಪಟ್ಟೆ ಬಿಸಿಲು, ಬಟ್ ಪರವಾಗಿಲ್ಲ ಅನ್ಸುತ್ತೆ ಅಲ್ವೇನ್ರಿ ಕಂಪ್ಯಾರಿಟಿವ್ಲಿ.
ಮತ್ತೆ ಇವಾಗ ನಾವು ಬರ್ತಾ ಸಿಕ್ಕಾಪಟ್ಟೆ ಪೀಕಾಕ್ಸ್ ನ ನೋಡಿದ್ವಿ, ಪೀಹೆನ್ ನೋಡಿದ್ವಿ, ಆಮೇಲೆ ಫಾಕ್ಸ್ ನೋಡಿದ್ವಿ. ನಾನು ಫಸ್ಟ್ ಟೈಮ್ ನೋಡಿದ್ದು ಫಾಕ್ಸ್ ನ. ಲಿಟ್ರಲಿ ಎಷ್ಟು ಹತ್ರ ಇತ್ತು ಗೊತ್ತಾ, ಅದು ನಮ್ಮ ನೋಡಿ ಹೆದರ್ಕೊಂಡು ಓಡೋಯ್ತು ಆದ್ರೆ ಅದು. ಸೊ ಫಾಕ್ಸ್ ನೋಡಿದ್ವಿ, ಆಮೇಲೆ ಇನ್ನೇನು ಬೇರೆ ತುಂಬಾ ಟೈಪ್ಸ್ ಆಫ್ ಬರ್ಡ್ಸ್ ಎಲ್ಲ ನೋಡಿದ್ವಿ. ಅಂಡ್ ಇದು ಬಂದು ಪುನೀತದ್ದು ಫೇವ್ರೆಟ್ ರೋಡ್ ಅಂತೆ. ಅವ್ರಿಗೆ ಈ ರೋಡ್ ತುಂಬಾ ಜಾಸ್ತಿ ಇಷ್ಟ ಅಂತೆ. ಯಾಕೆ ಇಷ್ಟ? ಏನಕ್ಕೆ ಅಂದ್ರೆ ರೋಡಲ್ಲಿ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ನಿಮ್ಗೆ ಯಾವುದೇ ವಿಲೇಜ್ ಸಿಗಲ್ಲ. ಆ ಕಡೆ ಫುಲ್ ಎಲ್ಲ ಫಾರ್ಮ್ ಹೌಸ್ ಮತ್ತೆ ಈ ತರ ಬರೀ ಈ ತರ ಅಗ್ರಿಕಲ್ಚರ್ ಫುಲ್, ಮತ್ತೆ ಅಲ್ಲೆಲ್ಲ ಬರ್ಡ್ಸ್ ಗಿಡ್ಸ್ ಈ ತರ ಎಲ್ಲ ಸಿಕ್ಕಾಬಿಟ್ಟೆ ಇರುತ್ತೆ. ಸಖತ್ ಆಮೇಲೆ ಫಾಕ್ಸ್ ಇರುತ್ತಂತೆ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಅಂಡ್ ಸನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕಾಣಿಸ್ತಿದೆ ನಿಮಗೆ? ಒಂದು ನಿಮಿಷ ಇರಿ ಹಿಂಗೆ ತೋರಿಸ್ತೆ. ಓಕೆ ಗಾಯ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇನ್ ಲಾಸ್ ಜೊತೆ ಮಾಡಿದಂಥ ವ್ಲಾಗ್ ಇದು. ಸೊ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸನ್ಸೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದೇ ರೀತಿಯಾದಂಥ ಒಳ್ಳೆ ವ್ಲಾಗ್ಸ್ನ ಆದಷ್ಟು ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್.